ಅವರ ಮೇಲೆ ಸುಮಾರು 20 ಜನ ಸೇರಿದ್ದೀರಿ. ನಮ್ಮ ಗೌಡ ಬರ್ತಾನೆ, ಏನಾದ್ರೂ ಮಾಡ್ತಾನೆ. ಮೋದಿ ಜೊತೆ ಕೂತು ಫೋಟೋ ತೆಗೆಸ್ಕೊಳ್ಳೋದಲ್ಲ, ನೋವಿದ್ದಾರೆ ನಿಮಗೆ ಗೊತ್ತಿಲ್ಲ. ಆ ತಾಯಿ ಹೂವು ಕೊಡ್ತು ಅಂತ ಹೇಳಿ ಯಾರೋ ಅರ್ಚಕರು ಕೊಟ್ಟರು, ಇಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಈ ಬೋರ ಮೇಲೆ ಇಷ್ಟೊಂದು ಜನ ಪುಣ್ಯಾತ್ಮ ಒಂದು ಲೋಕಸಭಾ ಕ್ಷೇತ್ರದ ನಾವು ನಿಮ್ಮಿಂದ ಇದ್ದೀವಿ, ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ, ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ. ನಮಸ್ಕಾರ. ಉಳಿದ ನೂತನ ಇನ್ನೊಂದು 8 ವರ್ಷ ಬದುಕಬಹುದು. ನಾನು ಏನ್ ಮಾಡಬೇಕು ಅನ್ನೋದು ದಿನ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡ್ತೀನಿ, ಬಿಡೋದಿಲ್ಲ. ಮೋದಿಯವ್ರನ್ನ ಚುನಾವಣೆ ಮುಗಿದ ಮೇಲೆ ಆ ಮನುಷ್ಯ ಸುಮಾರು 400 ಸೀಟು ಅಂತ ಹೇಳ್ತಾರೆ. ಅವ್ರ ಪ್ರಧಾನಮಂತ್ರಿ ಆಗೋದು 100ಕ್ಕೆ 100 ಮಟ್ಟದಲ್ಲಿ ಅವರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ. ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಈಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ. ಆ ಕೆಲಸ ಮಾಡ್ಲಿಕ್ಕೆ ಎಲ್ಲ ನೋಡಿದಾಗ ಏನೋ ಒಂದು ಭಾವ, ನಾನು ಯಾವಾಗಲೂ ಸಾಯ್ಬೇಕಾಗಿ ಆದ್ರೆ ಬದುಕ್ತೇನೆ. ನನಗೆ 3 ವರ್ಷ ಕಿಡ್ನಿ ಫೇಲ್ ಆಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೆಯ ಡಾಕ್ಟರ್ ಮಂಜುನಾಥ್, ನಡೆಯ ಡಾಕ್ಟರ್ ಮಲ್ನಾಡ್, ಟೀಮ್ ಆಫ್ ಡಾಕ್ಟರ್ 3 ವರ್ಷ ಕೆಲಸ ಮಾಡಿ ಬದುಕಿ. ನಿಮ್ಮನ್ನು ನೋಡುವಂತ ಸೌಭಾಗ್ಯ ಮತ್ತೆ ಜೀವ ಭಗವಂತ, ಆ ತಾಯಿ, ಆ ಜಗತ್ತು ನೋಡ್ತೀನಿ. ಮತ್ತೆ ಬರ್ತೀನಿ. ಚುನಾವಣೆ ಆದ್ಮೇಲೆ ಜೂನ್ 4ನೇ ತಾರೀಕು ಆದ್ಮೇಲೆ ಇದೇ ಜಾಗಕ್ಕೆ ಮತ್ತೆ ಬರ್ತೀನಿ. ಹೇಗೆ ನಿಮ್ಮ ಜೀವನಕ್ಕೆ ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದು, ಎಲ್ಲಾ ವಿಷಯ ಹೇಗೆ, ಎಲ್ಲಿಂದ ನೀರು ಹೇಗೆ ತರಬೇಕು, ಪ್ರತಿಯೊಂದು ಯೋಚನೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ನನ್ನ ಮನಸ್ಸಿನಲ್ಲಿ ನೋವಿದೆ, ಆವೇಶ ಇದೆ, ಮನಸ್ಸಲ್ಲಿ ಪುಂಕಾನುಪುಂಖವಾಗಿ ನನ್ನ ಭಾವನೆಗಳು ಹೊರಹೊಮ್ಮಿ ಬರ್ತದೆ. ನಾನು ಬದುಕಿದ್ದಕ್ಕೆ ಹೇಮಾವತಿ ಕಟ್ಟಿದೆ, ಹಾರಂಗಿ ಕಟ್ಟಿದೆ, ಕಬನಿ ಕಟ್ಟಿದೆ, ಏಗಜಿ ಕಟ್ಟಿದೆ. ಹೋರಾಟ ಕೇವಲ 4 ವರ್ಷ ನೀರಾವರಿ, 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ, 5 ವರ್ಷ ವಿರೋಧ ಪಕ್ಷದ ನಾಯಕ, ಜೈಲಿಗೆ ಹೋದೆ. 62 ವರ್ಷದಲ್ಲಿ ಅಧಿಕಾರ ಬಹಳ ಅನುಭವಿಸಿದ ನಾನು. ಆದ್ರೆ ಈ ದೇಶಕ್ಕೆ ದುಡಿದಿರೋದು ಮೋದಿಗೆ ಗೊತ್ತಿದೆ. ಒಬ್ಬ ನಿಷ್ಠಾವಂತ ಅನ್ನೋದು ಮೋದಿ ಅರ್ಥ ಮಾಡ್ಕೊಂಡು ಸಂಬಂಧ ಬಂದಿದೆ. ಈ ದಿವಸ ನಾನು ಈ ವೇದಿಕೆಯಿಂದ ಹೇಳ್ತೇನೆ, 28ಕ್ಕೆ 28 ಗೆಲ್ಲೇಬೇಕು. ನಾನು ಚಿಕ್ಕಬಳ್ಳಾಪುರ, ಕೋಲಾರ, ಇವತ್ತು ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಮೈಸೂರು ಎಲ್ಲ ಕಡೆ ನಾಳೆ 7 ಕಡೆ ಸಭೆ ಇತ್ತು. ಬೆಂಗಳೂರು ಗ್ರಾಮಾಂತರ 7 ಕಡೆ. ನಾಳೆ ರಾತ್ರಿ ಮತ್ತೆ ವಾಪಸ್ ಬರ್ತೀನಿ. ನಾಡಿದ್ದು ಮತ್ತೆ ತುಮಕೂರಿನ ಒಂದು ಕಡೆ ಸಭೆ, ಆಮೇಲೆ ಅರಸೀಕೆರೆ ಸಭೆ. ಅದರಿಂದ ನಾನು 1 ನಿಮಿಷ ನಿಲ್ಲೋದಿಲ್ಲ, ಈಗ ಹೋಗ್ತೀನಿ ಬೆಂಗಳೂರು. ಈ ರಾಷ್ಟ್ರದಲ್ಲಿ ಮೋದಿ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದು ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ.
ಇದ್ದಾರೋ ಅವರ ಸ್ನೇಹದಿಂದಲೇ ಕಾವೇರಿ ನೀರನ್ನು ಉಳಿಸ್ತಕ್ಕಂಥದ್ದಕ್ಕೆ ಕೃಷ್ಣ ನೀರನ್ನ ನನ್ನ ರಾಜ್ಯಕ್ಕೆ ಹೆಚ್ಚು ಮಾಡಲಿಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತೀನಿ. ಅವರ ನನ್ನ ವಿಶ್ವಾಸ ಅಷ್ಟು ಅಮಿತವಾದ ವಿಶ್ವಾಸ ಇದೆ. ಅದರಿಂದಲೇ ಈ ಹೋರಾಟ ಮಾಡ್ತಾ ಇದ್ದೇನೆ. ದಯಮಾಡಿ ಯಾರು ಅನ್ಯತಾ ಭಾವನೆ ಮಾಡ್ತಾರೆ, ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಹಿಡಿದು ಪ್ರಾರ್ಥನೆ ಮಾಡ್ತೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.